ಬಾಲಕೃಷ್ಣ ಆರೋಪಕ್ಕೆ ರಾಜಣ್ಣ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಹೌದು, ಬಿಜೆಪಿಗೆ ಹೋಗ್ತೀನಿ ಅಂತ ಟಿವಿಗಳಲ್ಲಿ ತೋರಿಸ್ತಿದ್ದಾರೆ. ನಾನ್ ಯಾಕೆ ಬಿಜೆಪಿಗೆ ಸೇರೋನ್ ಸೇರ್ತಾನೆ, ನನಗೆ ಬಿಜೆಪಿಗೆ ಸೇರುವ ಅವಶ್ಯಕತೆ ಇಲ್ಲ ಎಂದಿದ್ದಾರೆ ರಾಜಣ್ಣ. ಬಾಲಕೃಷ್ಣ ಆರೋಪಕ್ಕೆ ರಾಜಣ್ಣ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿಗೆ ಹೋಗ್ತೇನೆ ಅಂತ ಟಿವಿಗಳಲ್ಲಿ ತೋರಿಸ್ತಿದ್ದಾರೆ. ನಾನ್ ಯಾಕೆ ಬಿಜೆಪಿಗೆ ಸೇರೋನು ಸೇರ್ತಾನೆ, ನನಗೆ ಬಿಜೆಪಿಗೆ ಸೇರುವ ಅವಶ್ಯಕತೆ ಇಲ್ಲ ಅಂತ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. ಯಾವ ಪಾರ್ಟಿಯಿಂದ ನಿಂತರೂ ನೀವು ಓಟ್ ಹಾಕ್ತೀರಾ, ಪಕ್ಷೇತರನಾಗಿ ನಿಂತರೂ ನೀವು ನನಗೆ ಮತ ನೀಡ್ತೀರಾ, ಇಂಥದ್ರಲ್ಲಿ ನಾನ್ ಯಾಕೆ ಪಾರ್ಟಿ ಬಿಟ್ಟು ಹೋಗ್ಲಿ ಅಂತ ತುಮಕೂರಲ್ಲಿ ಮಾಜಿ ಸಚಿವ ರಾಜಣ್ಣ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬಾಲಕೃಷ್ಣ ಆರೋಪಕ್ಕೆ ರಾಜಣ್ಣ ಇದೀಗ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಅಂದ್ರೆ ರಾಜಣ್ಣ ಅವರು ಬಿಜೆಪಿ ಕಡೆಗೆ ಮುಖ ಮಾಡ್ತಿದ್ದಾರೆ ಅಂತ HC ಬಾಲಕೃಷ್ಣ ಆರೋಪವನ್ನ ಮಾಡಿದ್ರು. ಇದಕ್ಕೆ ಈಗ ಖಡಕ್ ಕೌಂಟರ್ ನೀಡಿದ್ದಾರೆ ರಾಜಣ್ಣ. ಬಿಜೆಪಿಗೆ ಹೋಗ್ತೀನಿ ಅಂತ ಟಿವಿಗಳಲ್ಲಿ ತೋರಿಸ್ತಿದ್ದಾರೆ. ನಾನ್ ಯಾಕೆ ಬಿಜೆಪಿಗೆ ಸೇರ್ತಾನೆ ಅಂತ ಈ ವೇಳೆ ಕೌಂಟರ್ ಕೊಟ್ಟಿದ್ದಾರೆ ರಾಜಣ್ಣ. ನಾನೇನು ಬಿಜೆಪಿಗೆ ಸೇರ್ತಾರೆ, ನನಗೇನು ಬಿಜೆಪಿಗೆ ಸೇರೋ ಅವಕಾಶ ಏನಿಲ್ಲ. ನಾನು ಯಾವ ಪಾರ್ಟಿ ನಿಂತ್ಕೊಂಡು ಬಂದ್ರು ಓಟ್ ಹಾಕ್ತೀನಿ, ಇಂಡಿಪೆಂಡೆಂಟ್ ನಿಂತರೂ ಓಟ್ ಹಾಕ್ತೀನಿ. ಅದರಿಂದ ನಾನೇ ಯಾಕೆ ಪಾರ್ಟಿ ಬಿಡಕ್ಕೆ ಹೋಗ್ಬೇಕು? ಏನ್ ನನಗೇನು ತೊಂದರೆ ಮಾಡಿದ್ದೆ ಪಾರ್ಟಿ ಮಂತ್ರಿ ಕೆಲಸ ತೆಗೆದಾಕ್ಷಣಕ್ಕೆ ತೊಂದರೆ ಮಾಡೋದ್ರಿಂದ ಏನಲ್ಲ. ನಾನು ಈ ಜಿಲ್ಲೆನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರತಿ ಕ್ಷೇತ್ರದಲ್ಲಿ ಯಾರನ್ನು ಬೇಕಾದ್ರೂ ಗೆಲ್ಸೋದು, ಯಾರನ್ನು ಬೇಕಾದ್ರೂ ಸೋಲಿಸೋ ಶಕ್ತಿ ಇದೆ ನೀವು ಕೊಟ್ಟಿರೋದು. ಅದರಿಂದ ನಾನು ಯಾವತ್ತೂ ರಾಜಕೀಯದಲ್ಲಿ ಬೆನ್ನು ತೋರಿಸೋನೇ ಅಲ್ಲ. ಎಂಥದೇ ಕಷ್ಟ ಬಂದರೂ ಎದೆ ಇಡೋವನೇ ಹೊರತು ಬೆನ್ನು ತೋರೋನಲ್ಲ ನಾನು. ಆದ್ರಿಂದ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನ ತೊರೆಯೋದು ಇಲ್ಲ. ಮತ್ತೆ ಏನು ರಾಹುಲ್ ಗಾಂಧಿ ಅವರಿಗೇನೋ ವೋಟ್ ಚೋರಿ ಇದ್ರಲ್ಲ, ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲನೂ ಇದೆ ನಂದು. ಮತ್ತೆ ಯಾವುದೇ ಊಹಾಪೋಹಕ್ಕೆ ಯಾರು ಕೂಡ ಅದಕ್ಕೆ ನೀವು ಮಾನ್ಯತೆಯನ್ನಾಗ್ಲಿ ಕಿವಿಯನ್ನಾಗ್ಲಿ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ. ಯಾರ್ಯಾರು ಏನನ್ನು ಹೇಳ್ಕೊಳ್ಳೋದಿಲ್ಲ, ಏನಂದ್ರೆ ಅವರೆಲ್ಲ ಯಾಕೆ ಹೇಳ್ತಾವ್ರೆ, ಏನ್ ಮಾಡ್ತಾವ್ರೆ ಅಂತಕ್ಕಂಥದ್ದಕ್ಕೆ ನಮ್ಗೆಲ್ಲ ಅರ್ಥ ಆಗ್ತದೆ. ತೋರಿಸ್ತಾವ್ರೇನು ಬಿಜೆಪಿಗೆ ಸೇರ್ಬಿಡ್ತಾರೆ. ಇನ್ನು ಜನಸಂಪರ್ಕ ಸಭೆಯಲ್ಲಿ ಸಿಎಂ ರನ್ನ ಹೊಗಳಿದ್ದಾರೆ KN ರಾಜಣ್ಣ. ಬಡವರ ಕಾರ್ಯಕ್ರಮಗಳಲ್ಲಿ ನಾನು ತಾರತಮ್ಯ ಮಾಡಿಲ್ಲ, ಪಕ್ಷಕ್ಕೆ ಮತ ಹಾಕಿಲ್ಲ ಅಂತ ಸವಲತ್ತು ಕೊಡದೆ ವಂಚಿಸಿಲ್ಲ. ಎಲ್ಲಾ ಪಕ್ಷ ಜಾತಿಯವರಿಗೆ ಮನೆ ಮಂಜೂರು ಮಾಡಿದ್ದೇನೆ. ಅನ್ನಭಾಗ್ಯ ಕಾರ್ಯಕ್ರಮ ನನಗೆ ಬಹಳ ಪ್ರೀತಿಯ ಯೋಜನೆ. ಸಿದ್ದರಾಮಯ್ಯರವರ ಅನ್ನಭಾಗ್ಯ ಕಾರ್ಯಕ್ರಮ ನನಗೆ ಬಹಳ ಅಚ್ಚುಮೆಚ್ಚು ಅಂತ ಜನಸಂಪರ್ಕ ಸಭೆಯಲ್ಲಿ ಸಿಎಂ ರನ್ನ ಹಾಡಿ ಹೊಗಳಿದ್ದಾರೆ KN ರಾಜಣ್ಣ. ಜೊತೆಗೆ ಹಸಿವಿನ ಪಿಡುಗು ತೊಡೆದು ಹಾಕಿದ್ದು ಸಿಎಂ ಸಿದ್ದರಾಮಯ್ಯ. ಉಳಿದ ಸಿಎಂಗಳಿಗೆ ಹಸಿವು ನೀಗಿಸುವ ಮನಸ್ಥಿತಿ ಇರಲಿಲ್ಲ. ಸಿದ್ದರಾಮಯ್ಯ ಅವರ ಮನೆಯಿಂದ ತಂದು ಕೊಟ್ಟಿಲ್ಲ ನಿಜ, ಆದ್ರೆ ಬೇರೆ ಮುಖ್ಯಮಂತ್ರಿಗಳು ಯಾಕೆ ಅಕ್ಕಿ ಕೊಡಲು ಯತ್ನಿಸಿಲ್ಲ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಮಧುಗಿರಿ ಕ್ಷೇತ್ರದಲ್ಲಿ 278 ಕೋಟಿ ರೂಪಾಯಿ ಕಾಮಗಾರಿ ಆಗ್ತಾ ಇದೆ ಅಂತ ಜನಸಂಪರ್ಕ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ದಾರೆ KN ರಾಜಣ್ಣ.